ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅಂದರೆ PU ಉಪನ್ಯಾಸಕರ ನೇಮಕಾತಿ ಯಾಕೆ ಲೇಟ್ ಆಯಿತು ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಇಲ್ಲಿ ನೀಡುತ್ತಿರುವಂಥ ಮಾಹಿತಿ ಒಂದು ಅಂದಾಜಿನ ಮೇಲೆ ನಾನು ನೀಡ್ತೀನಿ. ಇದು ಯಾವುದೇ ಅಧಿಕೃತವಾದಂಥ ಮಾಹಿತಿ ಅಲ್ಲ, ಅದು ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ಬೋದು. ಸ್ನೇಹಿತರೆ ನೋಡಿ, ಒಂದು ನಂಬಿಕೆ ಇಟ್ಕೊಂಡು ನೋಡಿ, ಯಾಕಂದರೆ ಈ ಬಹುತೇಕ ನಾನು ಹೇಳ್ತಕ್ಕಂಥದ್ದು ನಡಿಬೋದು ಅಂತಕ್ಕಂಥದ್ದು. ಯಾಕಂದರೆ ನೋಡಿ, PU ಉಪನ್ಯಾಸಕರ ನೇಮಕಾತಿ 2022ರಲ್ಲಿ ಮುಗಿದು ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ನೋಟಿಫಿಕೇಷನ್ ಆಗಿಲ್ಲ. ಅದಕ್ಕೆ ಕಾರಣ ಏನಂತಂದರೆ, ಒಂದು ಒಳ ಮೀಸಲಾತಿ ಅನ್ನುವಂಥದ್ದು ಕೂಡ ತಮಗೆ ಗೊತ್ತಿದೆ. ಇನ್ನೊಂದು PU ಉಪನ್ಯಾಸಕರು ಏನು ಈಗಾಗಲೇ PU ಉಪನ್ಯಾಸಕರಾಗಿ ನೇಮಕಾತಿ ಹೊಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವ್ರಿಗೆ 9th ಮತ್ತು 10th ಕ್ಲಾಸ್ಗಳನ್ನು ನೀವು ಹೇಳ್ಬೇಕು ಅಂತೇಳಿ ಸರ್ಕಾರ ನಿಯಮವನ್ನು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ PU ಉಪನ್ಯಾಸಕರ ಸಂಘವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿತು. ತದನಂತರ ಆ ವಿಚಾರ ಕೋರ್ಟ್ಗೆ ಹೋಯಿತು. ಆ ಕಾರಣಕ್ಕೋಸ್ಕರ ಈಗ ಒಂದು ವಿಷಯ ಅಂದರೆ ಉಪನ್ಯಾಸಕರಿಗೆ ಸಂಬಂಧಪಟ್ಟಿದ್ದೆ, ಬಟ್ ನೇಮಕಾತಿದೇನಲ್ಲ. ಬಟ್ ನೋಡಿ, ನೇಮಕಾತಿಗೆ ಸಂಬಂಧಪಟ್ಟಂಗೆ ಏನು ಕೋರ್ಟಿಗೆ ಹೋಗಿಲ್ಲದು. ಆಲ್ರೆಡಿ ಇದ್ದಂಥವರು 9th 10th ಯಾಕೆ ಹೇಳಬೇಕು, ನಾವು ಅದಕ್ಕೋಸ್ಕರ ನೇಮಕಾತಿ ಹೊಂದಿಲ್ಲ, ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಉಪನ್ಯಾಸಕರಾಗಿ ನೇಮಕಾತಿ ಹೊಂದಿದ್ದೀವಿ ಅಂತೇಳಿ ಅವರು ಬೇಡಿಕೆ ಇಟ್ಟಿದ್ದರು. ಸೊ ಅದು ಅವ್ರ ಪರ್ಸನಲ್, ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಟ್ ಇಲ್ಲಿ ಅವರು ಕೋರ್ಟಿಗೆ ಹೋಗಿರೋದ್ರಿಂದ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂಗೆ ಒಂದು ವಿಷಯ ಕೋರ್ಟ್ನಲ್ಲಿರೋದ್ರಿಂದ ಈಗ ಒಂದು ಯಾವುದೇ ನಿಯಮಗಳನ್ನು ಇಟ್ಕೊಂಡು ನೇಮಕಾತಿ ಮಾಡಬೇಕು, ಮುಂದೆ ಅದು ಗೊಂದಲಕ್ಕೀಡು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನಗನಿಸಿದ ಮಟ್ಟಿಗೆ PU ಉಪನ್ಯಾಸಕರ ನೇಮಕಾತಿ ಅಧಿಸೂಚನೆ ಆಗಿಲ್ಲ ಅಂತ ನನಗನ್ನಿಸುತ್ತೆ. ಅಂದರೆ 9th 10th ಯಾವ ರೀತಿ ಹೇಳಬೇಕು, ಇದನ್ನು ಯಾವ ರೀತಿ ನಿಯಮಗಳನ್ನು ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತದನಂತರ ಒಂದಷ್ಟು ಸಿಎಂಡರ್ ಬಂತು. ತಾವು ಕೂಡ ನೋಡಿದಿರಿ. ಏನಂತಂದರೆ ಇತ್ತೀಚಿಂದ ಹೇಳ್ತೀನಿ, ಅಂದರೆ ಫೈನಲ್ ಆಗಿಬಿಡ್ತು. ಏನಂತಂದರೆ ಹೊಸದಾಗಿ ಯಾರೆಲ್ಲ ನೇಮಕಾತಿಯನ್ನು ಹೊಂದುತ್ತಾರೆ ಹಾಗೂ ಹೊಸದಾಗಿ ಯಾರೆಲ್ಲ PU ಉಪನ್ಯಾಸಕರಾಗಿ ಬಡ್ತಿ ಹೊಂದುತ್ತಾರೆ ಅವರು 9th ಮತ್ತು 10th ಕ್ಲಾಸ್ಗಳನ್ನು ಹೇಳಬೇಕು ಅಂತೇಳಿ. ಅಂದರೆ ಈಗ ಸಿಎಂಡರ್ ಈಗ ಒಂದು ಸಿಎಂಡರ್ ಒಂದು ನಿಯಮ ಆಗಿದೆ ಅಂತಂದರೆ ಅದಕ್ಕೆ ಬದ್ಧರಾಗಿ ಇರಬೇಕಾಗುತ್ತೆ. ಯಾಕಂದರೆ ಇದೇ ಸಿಎಂಡರ್ ಆಧಾರದ ಮೇಲೇ ಈಗ ಹೊಸದಾಗಿ ನೇಮಕಾತಿಗಳು ಆಗ್ತವೆ, ಇದು ಕನ್ಫರ್ಮ್. ಇನ್ನೊಂದು ಇದನ್ನು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ರಾಜ್ಯದಲ್ಲಿ KPS ಶಾಲೆಗಳು ಆಗ್ತಾ ಇದ್ದಾವೆ. ಅಂದರೆ ಎಲ್ಲ UKG LKG ಹೆಚ್ಚು ಕಡಿಮೆ 1ನೇ ಕ್ಲಾಸಿನಿಂದ 12th ಒಂದೇ ಕ್ಯಾಂಪಸ್ನಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಷ್ಟೇ ಅಲ್ಲಿ ಉಪನ್ಯಾಸಕರು ಕಾರ್ಯನಿರ್ವಹಿಸೋದಕ್ಕಿಂತ ಸಾಧ್ಯ ಆದಷ್ಟು ಅವರಿಗೆ 9th ಮತ್ತು 10th ಕ್ಲಾಸ್ಗಳನ್ನು ಅಂದರೆ ಕಾರ್ಯಭಾರ ಹಂಚಿಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ 4 ತರಗತಿಗಳಿಗೆ ಪಾಠ ಮಾಡೋ ರೀತಿಯಾಗಿ ಈಗ ಸಿಎಂಡರ್ಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಇದು ಫೆಬ್ರವರಿಯಲ್ಲಿ ಆಗ ಒಂದು ಉಪನ್ಯಾಸಕರ ಸಂಘವು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ತದನಂತರ ಆ ಸಂದರ್ಭದಲ್ಲಿ ಹೊಸದಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ 2 ಕಾರಣ. ಒಂದು, ಫೆಬ್ರವರಿಯಲ್ಲಿ ಉಪನ್ಯಾಸಕರು ಬಹುತೇಕ ನನಗನ್ನಿಸಿದ ಮಟ್ಟಿಗೆ ಕೋರ್ಟ್ ಮೊರೆ ಹೋದ್ರು ಅನಿಸುತ್ತೆ. ಇನ್ನೊಂದು, ಆಗ ಒಳ ಮೀಸಲಾತಿ ವಿಚಾರವೂ ಕೂಡ ಅಂತಿಮಗೊಂಡಿರಲಿಲ್ಲ. ಅದಕ್ಕೋಸ್ಕರ ಈ ಒಂದು PU ಉಪನ್ಯಾಸಕರ ನೇಮಕಾತಿ ವಿಷಯ ಹಾಗೆಯೇ ಮುಂದಕ್ಕೆ ಹೋಯ್ತಾ ಇಲ್ಲಿವರೆಗೂ ಬಂದಿದೆ. ಇನ್ನೇನು ಈಗ ಒಳ ಮೀಸಲಾತಿಯೂ ಪೂರ್ಣಗೊಂಡಿದೆ, ಹಾಗೆಯೇ ಸಿಎಂಡರ್ ಕೂಡ ಫೈನಲ್ ಆಗಿದೆ. ಅಂದರೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆಯೋ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ನಾನು ಈಗಲೇ ನಿಮಗೆ ಸ್ಪಷ್ಟಪಡಿಸ್ತೀನಿ. ಆದರೆ ಸರ್ಕಾರ ಸಿಎಂಡರ್ ರೂಲನ್ನು ರಚನೆ ಮಾಡಿರೋದ್ರಿಂದ ಆ ಸಿಎಂಡರ್ ರೂಲ್ ಪ್ರಕಾರನೇ ನೇಮಕಾತಿ ನಡೆಯುತ್ತೆ. ಅಂದರೆ ಹೊಸದಾಗಿ ಯಾರೆಲ್ಲ PU ಉಪನ್ಯಾಸಕರಾಗಿ ನೇಮಕ ಆಗ್ತೀವಿ ನಾವುಗಳು 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ಒಂದು ಕ್ಲಾಸ್ಗಳನ್ನು ಹೇಳ್ಬೇಕಾಗುತ್ತೆ. ಯಾಕೆಂದರೆ ನಿಯಮ ಆ ರೀತಿ ಇದೆ. ಹಾಗೆ ಈಗಿರ್ತಕ್ಕಂಥ ಎಲ್ಲ ತೊಡಕುಗಳು ಬಗೆಹರಿದಿರೋದ್ರಿಂದ ಈ ಒಂದು ಎಕ್ಸಾಮನ್ನು PU ಉಪನ್ಯಾಸಕರ ನೋಟಿಫಿಕೇಷನ್ ಮತ್ತು ಎಕ್ಸಾಮ್ ನಡೆಸುವಂಥದ್ದು KAದವರು. ಅಂದರೆ ಈಗ ಇಲಾಖೆ ಕಡೆಯಿಂದ KAಗೆ ಪ್ರಸ್ತಾವನೆ ಹೋಗಬೇಕಂದ್ರೆ ಈಗ ಇರ್ತಕ್ಕಂಥ ಹೊಸದಾಗಿ ಏನು ಒಳ ಮೀಸಲಾತಿ ಜಾರಿಯಾಗಿದೆ ಆ ಒಳ ಮೀಸಲಾತಿಯ ಪ್ರಕಾರ ಹುದ್ದೆಗಳ ವರ್ಗೀಕರಣ ಆಗಬೇಕು. ಅಂದರೆ ಮೀಸಲಾತಿ ಪ್ರಕಾರ ವರ್ಗೀಕರಣ ಆಗಿ ತದನಂತರ ಮಹಿಳೆಯರಿಗೆ ಏನು ಮೀಸಲಾತಿ ಕೊಡಬೇಕು ಅದೆಲ್ಲವನ್ನು ಕೊಟ್ಕೊಂಡು ಎಲ್ಲ ರೀತಿಯಾಗಿ ಇರ್ತಕ್ಕಂಥ ಇವು ವಿಷಯವಾರು ಬಿಂದುಗಳು. ಅಂದರೆ ನೋಡಿ, ವಿಷಯ ಮೊದಲು ಏನು ಮಾಡಿದ್ರು ಅಂತ ಅದು ಒಂದು ಸಮಸ್ಯೆ ಏನೋ ಆಗಿತ್ತು. ಅಂದರೆ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಎಷ್ಟು ಹುದ್ದೆಗಳಿದ್ದಾವೆ ಅದನ್ನು ಮೀಸಲಾತಿ ಪ್ರಕಾರ ಮಾಡಿದರು. ತದನಂತರ ಅದೇನೋ ಬದಲಾಗಿದೆ ಅನಿಸುತ್ತೆ. ಯಾಕಂದರೆ ಬದಲಾಗುತ್ತೆ. ಈಗ ಉದಾಹರಣೆಗೆ ಕನ್ನಡಕ್ಕೆ 100 ಹುದ್ದೆಗಳಿದ್ದಾವೆ ಅಂತಂದರೆ ಈ 100 ಹುದ್ದೆಗಳಿಗೆ ಮೀಸಲಾತಿ ಪ್ರಕಾರ ಹಂಚಿಕೆ ಮಾಡಬೇಕು, ಈ ರೀತಿಯಾಗಿ ನಡೀತಾ ಇದೆ. ಸೊ
ಈ ಒಳ ಮೀಸಲಾತಿ ಅಲ್ಲ, ಈಗ ಏನಂದರೆ ವಿಷಯವಾರು ಹುದ್ದೆಗಳ ಹಂಚಿಕೆ ನಡೀತೈತೆ. ವಿಷಯವಾರು ಹಂಚಿಕೆ ಆದ ತಕ್ಷಣ ಆ ಒಂದು ಹುದ್ದೆಗಳ ಸಂಖ್ಯೆಯನ್ನು ಏನಂದರೆ ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡ್ತಾರೆ. ತದನಂತರ ಮಹಿಳೆಯರಿಗೆ ನೀಡುವಂಥ ಮೀಸಲಾತಿಯನ್ನು ಕೂಡ ವರ್ಗೀಕರಣ ಮಾಡ್ತಾರೆ. ಒಟ್ಟಾರೆಯಾಗಿ ವಿಷಯವಾರು ಮೀಸಲಾತಿ ವರ್ಗೀಕರಣ ಆಗುತ್ತೆ. ಆದ ನಂತರ ಮತ್ತು ಈಗ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿರೋದ್ರಿಂದ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಈಗೆಲ್ಲ ವಿಷಯವಾರು ಹುದ್ದೆಗಳ ವರ್ಗೀಕರಣ ಆಗಿ ಮತ್ತು ಏನಾದರೂ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಸೇರ್ಪಡೆ ಮಾಡ್ತಾರೆ, ಅದು ಕೂಡ ಚರ್ಚೆ ಇದೆ, ನೋಡಬೇಕು. ಅದೇನಾದರೂ ಸೇರ್ಪಡೆ ಆಯಿತು ಅಂದರೆ ಸೈನ್ಸ್ ಸಬ್ಜೆಕ್ಟ್ಗೆ ಹಣಕಾಸು ಇಲಾಖೆ ಅನುಮತಿಯನ್ನು ಪಡ್ಕೋಬೇಕು. ತದನಂತರ ಅದನ್ನು ಸೈನ್ಸ್ ಸಬ್ಜೆಕ್ಟ್ಗಳನ್ನು ಕೂಡ ಹುದ್ದೆಗಳ ಅಂದರೆ ಆ ಸಬ್ಜೆಕ್ಟ್ ವೈಸ್ ಹುದ್ದೆಗಳನ್ನು ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡಬೇಕು. ಇದೆಲ್ಲವೂ ಪ್ರೊಸೆಸ್ ಇನ್ನೊಂದು ತಿಂಗಳು 2 ತಿಂಗಳು ಟೈಮ್ ತೊಗೋಬೋದು. ನನ್ನ ಅಂದಾಜಿನ ಪ್ರಕಾರ ಈ ಒಂದು PU ಉಪನ್ಯಾಸಕರ ನೇಮಕಾತಿ ಅಧಿಸೂಚನೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ವಿಡಿಯೋ ಆರಂಭದಿಂದ ಇಲ್ಲಿಯವರೆಗೆ ಹೇಳುವಂಥದ್ದು ಏನು ಅಂತಂದರೆ ಇದೆಲ್ಲವೂ ಕೂಡ ನನ್ನ ಅಂದಾಜಿನ ಮೇಲೆ ಹೇಳ್ತಾ ಇರುವಂಥ ಒಂದು ವಿಚಾರ. ಆದರೆ ಇದೆಲ್ಲವೂ ಕೂಡ ನಿಜ ಆಗುತ್ತೆ. ಯಾಕಂದರೆ ಅಲ್ಲಿ ಏನೇನು ನಡೆದಿದ್ದ ಘಟನೆ ಅದನ್ನು ನಾನು ಹೇಳ್ತಾ ಇದ್ದೀನಿ, ನಡೆದಿರುವಂಥ ಘಟನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಈ ರೀತಿ ಆಗ್ಬೋದು ಅಂತಕ್ಕಂಥದ್ದು. ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಥವಾ ನಾನು ಹೇಳಿದ್ದಕ್ಕೇ ಸೆಪ್ಟೆಂಬರ್ನಲ್ಲೇ ಆಗುತ್ತೆ, ಅಕ್ಟೋಬರ್ನಲ್ಲೇ ಆಗುತ್ತೆ ಅಂತಲ್ಲ, ಹೆಚ್ಚು ಕಡಿಮೆ ಒಂದು 15 ದಿನ ಆಗ್ಬೋದು. ಯಾಕಂದರೆ ವಿಷಯವಾರು ಹಂಚಿಕೆ ಆಗಬೇಕು. ಸೈನ್ಸ್ ಸಬ್ಜೆಕ್ಟ್ ಏನಾದರೂ ಇಲ್ಲಿ ಸೇರ್ಪಡೆ ಆದರೆ ಆ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಹಣಕಾಸು ಇಲಾಖೆ ಪರ್ಮಿಷನ್ ತೊಗೋಬೇಕು. ತದನಂತರ ಹುದ್ದೆಗಳನ್ನು ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡಬೇಕು. ಅವೆಲ್ಲ ಮಾಡಬೇಕಾಗುತ್ತೆ. ಅಂದರೆ ಮತ್ತು ಅದು ಸೆಪ್ಟೆಂಬರ್ ಅಂತ ನಾನು ಹೇಳಿದ್ದೀನಿ, ಅದು ಅಕ್ಟೋಬರ್ಗೂ ಹೋಗ್ಬೋದು. ಒಂದು ವೇಳೆ ಏನೂ ಇಲ್ಲ, ಈಗೇನು ಸಬ್ಜೆಕ್ಟ್ 814 ಹುದ್ದೆ ಅಂತ ಹೇಳಿದರೆ ಆ 814 ಹುದ್ದೆಗಳಿಗೆ ಅಷ್ಟೇ ನೇಮಕಾತಿ ಆದರೆ ಬಹುತೇಕ ಸೆಪ್ಟೆಂಬರ್ ಅಕ್ಟೋಬರ್ 100% ನೋಟಿಫಿಕೇಷನ್ ಆಗ್ಬೋದು ಅಂತ ಭರವಸೆಯನ್ನು ನಾನು ಕೊಡ್ತೀನಿ. ಅಂದರೆ ಮತ್ತು ಇನ್ನೊಂದು ವಿಚಾರ ಇದೆ, ಏನು ಅಂತಂದರೆ ಕೆದವರು ಈಗಾಗಲೇ ಹಲವಾರು ಎಕ್ಸಾಮ್ಗಳನ್ನು ನಡೆಸ್ತಾ ಇರೋದರಿಂದ, ಯಾಕಂದರೆ ಸಿವಿಲ್ PC ಆಗಸ್ಟ್ 2ನೇ ತಾರೀಕಿದೆ, DRPCದು ಸೆಪ್ಟೆಂಬರ್ 6ನೇ ತಾರೀಕಿದೆ, ಹಾಗೆಯೇ KSISF ಸೆಪ್ಟೆಂಬರ್ 20 ಅನಿಸುತ್ತೆ. ಮತ್ತು ಇದರ ಜೊತೆಗೆ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿ ಎಕ್ಸಾಮ್ ನಡೆಸ್ತಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ನಡೆಸ್ತಾರೆ. ಮತ್ತು KSET ಕೂಡ ಇದರ ಮಧ್ಯದಲ್ಲಿ KSET ಎಕ್ಸಾಮ್ ಅಕ್ಟೋಬರ್ 11ಕ್ಕಿದೆ. ಸೊ ಇಷ್ಟೆಲ್ಲ ಎಕ್ಸಾಮ್ನ ಇಟ್ಕೊಂಡು PU ಉಪನ್ಯಾಸಕರ ನೇಮಕಾತಿನ ಈಗೇನು ಆಗಸ್ಟ್ನಲ್ಲಿ ಅಥವಾ ಸೆಪ್ಟೆಂಬರ್ನಲ್ಲಿ ನಡೆಸುವಂಥ ಯಾವ ಮುನ್ಸೂಚನೆಯೂ ನನಗೆ ಕಾಣಿಸ್ತಾ ಇಲ್ಲ. ನನ್ನ ಅಭಿಪ್ರಾಯ ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು. ಮತ್ತು ಕಾಮೆಂಟ್ ಮಾಡ್ತಾರೆ ಏನಂತಂದರೆ ನಿಮಗೇನು ಇಲಾಖೆ ಅಧಿಕೃತವಾಗಿ ಹೇಳಿತ್ತೇನೋ ಮಾಡಿತ್ತೇನೋ ಅಂತಲ್ಲ. ಹಾಗೆಲ್ಲ ಒಂದು 3 ತಿಂಗಳದಿಂದ 4 ತಿಂಗಳು ನಿಮಗೆ ಟೈಮ್ ಸಿಗುತ್ತಪ್ಪ, ಚೆನ್ನಾಗಿ ಓದ್ಕೊಳ್ರಿ ಅನ್ನುವಂಥ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ನಾನು ಬಂದಿರತಕ್ಕಂಥದ್ದು, ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಆಗಸ್ಟ್ನಲ್ಲಿ ಅಂತೂ ಅಸಾಧ್ಯ ಎಕ್ಸಾಮ್ ನಡೆಯೋದು. ಯಾಕಂದರೆ ಆಗಸ್ಟ್ನಲ್ಲಿ ಎಕ್ಸಾಮ್ ನಡಿಬೇಕಂದ್ರೆ ಈಗ ಆಲ್ರೆಡಿ ಜುಲೈ ಮುಗಿದೋಯ್ತು. ಆಗಸ್ಟ್ನಲ್ಲಿ ಹೆಂಗೆ ಮಾಡೋದಕ್ಕೆ ಸಾಧ್ಯ? ಇವತ್ತೇ ನೋಟಿಫಿಕೇಷನ್ ಮಾಡಿದ್ರು ಕೂಡ 1 ತಿಂಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಕೊಡ್ತಾರೆ. ಅಂದರೆ ಆಗಸ್ಟ್ ಪೂರ್ತಿ ಹೋಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಅದರ ಅರ್ಥ ಆಗಸ್ಟ್ನಲ್ಲಿ ನೋಟಿಫಿಕೇಷನ್ ಆಗಲ್ಲ, ಸೆಪ್ಟೆಂಬರ್ನಲ್ಲೂ ಆಗಲ್ಲ. ಎಲ್ಲ ಹುದ್ದೆಗಳ ವರ್ಗೀಕರಣ ಆಗಿ ಆಗಸ್ಟ್ ಸೆಪ್ಟೆಂಬರ್ ಹೋದರೂ ಕೂಡ ಅಕ್ಟೋಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ನವಂಬರ್ ಮತ್ತು ನವಂಬರ್ನಲ್ಲಿ 1 ತಿಂಗಳು ಓದೋದಕ್ಕೆ, ಅಂದರೆ ಅಕ್ಟೋಬರ್ ಮತ್ತು ನವಂಬರು ಓದೋದಕ್ಕೆ ಅವಕಾಶ ಕೊಟ್ಟರು. ಡಿಸೆಂಬರ್ನಲ್ಲಿ ಎಕ್ಸಾಮ್ ನಡಿಬೋದು ಅಥವಾ 2027 ಜನವರಿಯಲ್ಲಿ ಇದರ ಎಕ್ಸಾಮ್ ನಡಿಬೋದು. ನನಗನಿಸಿದ ಮಟ್ಟಿಗೆ ಇವತ್ತಿನಿಂದ ಕನಿಷ್ಠ ನಿಮಗೆ ಎಕ್ಸಾಮ್ ಡೇಟ್ ಹೇಳ್ತೀನಿ ನಾನು, ನೋಟಿಫಿಕೇಷನ್ ಬೇಡ. ಎಕ್ಸಾಮ್ಗೆ ನಿಮಗೆ ಕನಿಷ್ಠ ಒಂದು 5 ತಿಂಗಳಾದರೂ ನಿಮಗೆ ಟೈಮ್ ಇದೆ. ಅಂದರೆ 120 ದಿನದಿಂದ 120 ದಿನ ಅಂದರೆ 4 ತಿಂಗಳು, 150 ದಿನದವರೆಗೆ ಅಂದರೆ 5 ತಿಂಗಳು. ಅಂದರೆ ಕನಿಷ್ಠ ನಿಮಗೆ 4 ರಿಂದ 5 ತಿಂಗಳು ಸಮಯ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ರಿ, ನಿಮ್ಮ ಸಿಲೆಬಸ್ ಕವರ್ ಮಾಡ್ಕೊಳ್ರಿ. ಇದಕ್ಕೆ ಯಾವುದೇ ಕಾರಣಕ್ಕೂ TT ಇಲ್ಲ, ಇದು ನಿಮಗೆ ಸ್ಪಷ್ಟವಾಗಿರಲಿ. B.Ed ಆಗಿರಬೇಕಂದ್ರೆ ಹೌದು, B.Ed ಆಗಿರಲೇಬೇಕು. ಯಾಕಂದರೆ ಇಲ್ಲಿ PU ಉಪನ್ಯಾಸಕರಾಗಿರೋದ್ರಿಂದ ಇದಕ್ಕೆ UGC ನಿಯಮಗಳು ಬರೋದಿಲ್ಲ. ಯಾಕಂದರೆ UGC ನಿಯಮಗಳಿದ್ದರೆ KSET ನೆಟ್ ಇರಬೇಕಾಗಿತ್ತು. ಇದು PU ಆಗಿರೋದ್ರಿಂದ ಇಲ್ಲಿ ನಿಮಗೆ PG ಮತ್ತು B.Ed ಆಗಿರಬೇಕು, ಕಡ್ಡಾಯ. PGನೂ ಆಗಿರಬೇಕು, B.Ed ಆಗಿರಬೇಕು. ಆದರೆ ಯಾವುದೇ TET ಆಗಲಿ KSET ಆಗಲಿ ಇಂಥ ಅರ್ಹತಾ ಪರೀಕ್ಷೆಗಳು ಇರೋದಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಮತ್ತು ಏನಾದರೂ ವಿಷಯಗಳು ನಮಗೆ ಸಿಕ್ಕರೆ ಖಂಡಿತವಾಗಲೂ ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು PU ಉಪನ್ಯಾಸಕರಾಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, KSET ಆಗಿರ್ಬೋದು, ಹೀಗೆ ಮತ್ತು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಈಗ ಹಲವಾರು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿಷಯವನ್ನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ಒಂದು
ಪಿ ಯು ಆಗಿರ್ಬೋದು, AP ಆಗಿರ್ಬೋದು, KCET ಆಗಿರ್ಬೋದು, ನೀವು ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾಯಿದ್ರಿ, ಖಂಡಿತವಾಗ್ಲೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ನೀವು ಜಾಯ್ನ್ ಆಗಲೇಬೇಕು. ಯಾಕೆಂದರೆ ಅಲ್ಲಿ ಹಲವಾರು ವಿಷಯಗಳನ್ನು ನಾನು ಹಂಚ್ಕೊಳ್ತೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಲಿಂಕ್ ಯೂಸ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಉಚಿತವಾದಂಥ ಸಬ್ಸ್ಕ್ರೈಬನ್ನು ಮಾಡಿಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.